Dear students, welcome to accountancy classes. Last classes we can discuss about how the employee is appointed for a company and basic monetary terms. Today I am discussing about little bit the concept for accountancy. So accountancy is considered accounting. ಅಕೌಂಟಿಂಗ್ ಏನು ಅಕೌಂಟಿಂಗ್ ಅಂದರೆ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಕ್ಯಾಲ್ಕುಲೇಷನ್ ಮಾಡೋದು, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತಾ ಹೋಗೋದು. ಅರ್ಥ ಆಯ್ತಲ್ಲ? ಸೊ ಯಾವ ರೀತಿಯ ರೆಕಾರ್ಡ್ ಮಾಡ್ತಾರೆ ಅನ್ನೋದು ಸೊ ನಿಮಗೆ ಚಾಪ್ಟರ್ ಸ್ಟಾರ್ಟ್ ಆದ ಒನ್ ಬೈ ಒನ್ ಡೀಟೇಲಾಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೂ ಮುಂಚೆ ಅಕೌಂಟಿಂಗ್ ಅಂದರೆ ಏನು, ಕೆಲವು ಹಾಸ್ಪಿಟಲ್ಸಲ್ಲಿ ಅಥವಾ ಕಾಲೇಜಸಲ್ಲಿ ಕೆಲವು ಆಫೀಸರ್ಸ್ನಲ್ಲಿ ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಅಕೌಂಟೆಂಟ್ ಅಂತ ಇರ್ತಾರೆ. ಅರ್ಥ ಅಕೌಂಟೆಂಟ್ ಅಂದರೆ ಲೆಕ್ಕಿಗ. ಅರ್ಥ ಒಂದು ಕೆಲಸ ಏನು ಅಂದರೆ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನು ರೆಕಾರ್ಡ್ ಮಾಡ್ತಾ ಹೋಗೋದು. ಅರ್ಥ ಸೊ ಅಕೌಂಟೆಂಟ್ ಕೆಲಸ ಏನಂದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಫೈನಾನ್ಷಿಯಲ್ ಅಂದರೆ ಹಣಕಾಸಿನ ಬಗ್ಗೆ ಏನಾದರೂ ಆಕ್ಟಿವಿಟೀಸ್ ಆದರೆ ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತಾನಲ್ಲ, ಅವನು ಅಕೌಂಟೆಂಟ್ ಆಗಿರ್ತಾನೆ. ಅರ್ಥ ಫಾರ್ ಎಕ್ಸಾಂಪಲ್, ಒಂದು ಕಾಲೇಜ್ ಇರುತ್ತೆ, ಒಂದು ಕಾಲೇಜಲ್ಲಿ ಕೆಲವೊಬ್ರು ಫೀಸ್ ಕಟ್ತಿರ್ತಾರೆ. ಆ ಫೀಸನ್ನು ರೆಕಾರ್ಡ್ ಮಾಡ್ತಾ ಹೋಗೋದು, ಯಾರು ಎಷ್ಟು ಫೀಸ್ ಕಟ್ಟಿದ್ರು, ಯಾವ ಡೇಟಿಗೆ ಕಟ್ಟಿದ್ರು. ನೆಕ್ಸ್ಟ್ ಕಾಲೇಜಿಗೆ ಫರ್ನಿಚರ್ಸ್ ತಂದ್ವಿ ಅಥವಾ ಫ್ಯಾನ್ ಹಾಕ್ಸಿದ್ವಿ, ಚಾಪೀಸ್ ತಂದ್ವಿ, ಎಂಪ್ಲಾಯೀಸಿಗೆ ಸ್ಯಾಲ್ರಿಯನ್ನು ಕೊಟ್ವಿ, ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾ ಹೋಗ್ತಾನೆ. ಏನನ್ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನು, ಅವನನ್ನು ನಾವು ಅಕೌಂಟೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಹಾಗಾದ್ರೆ ಅಕೌಂಟಿಂಗ್ ಅಂದ್ರೆ ಏನು? ಸೊ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಅಕೌಂಟೆನ್ಸಿ ಸಬ್ಜೆಕ್ಟ್. ಸೊ ದಟ್ಸ್ ವೈ ವಾಟ್ ಈಸ್ ಅಕೌಂಟಿಂಗ್. ಸೊ ಅಕೌಂಟಿಂಗ್ ಅಂದ್ರೆ ಏನು ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅಕೌಂಟಿಂಗ್ ಈಸ್ an art. Accounting is an art of recording, classifying and summarizing. Accounting is an art of recording, classifying and summarizing in a significant manner in terms of money transactions and event. ಸೊ ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ವಾಟ್ ಈಸ್ ಅಕೌಂಟಿಂಗ್ ಅಂತ. ಅರ್ಥ ಆಯ್ತಲ್ಲ? ಅಕೌಂಟಿಂಗ್ ಅಂದ್ರೆ ಏನು? ಸುಮ್ಮನೆ ಬೇಸಿಕ್ ಜನರಲ್ಲೇ ಕೇಳ್ತಾರೆ. ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಅಂತಂದ್ರೆ ಸರಿ ಆಯ್ತಪ್ಪ, ಕಾಮರ್ಸ್ ಓದ್ತಿದೆಯಲ್ಲ, ಅಕೌಂಟಿಂಗ್ ಅಂದ್ರೆ ಏನು ಅಂತ. ಸೊ ಅರ್ಥ ಆಯ್ತಲ್ಲ? ಅಕೌಂಟಿಂಗ್ ಈಸ್ ಅನ್ ಆರ್ಟ್. ಆರ್ಟ್ ಅಂದ್ರೆ ಕಲೆ. HEART, ಆರ್ಟ್ ಬೇರೆ, ಆರ್ಟ್ ಹೃದಯ, ಬಟ್ ಈ ಆರ್ಟ್ ಕಲೆ. ಅರ್ಥ ಆಯ್ತಲ್ಲ? ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್. ಅರ್ಥ ಆಯ್ತಲ್ಲ? ಅಕೌಂಟಿಂಗ್ ಅನ್ನೋದು ಅದು ಒಂದು ಕಲೆ. ಅದು ಎಲ್ರಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಜರ್ನಲ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಯಾವ ರೀತಿಯಾಗಿ ಅಂತಂದ್ರೆ ದಿನಾಂಕ 1/4/2020 ಬಿಸಿನೆಸ್ started with cash. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ವಿತ್ ಕ್ಯಾಶ್ ಆಫ್ rupees 5 lakh. 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ? 1ನೇ ತಾರೀಕು. ನೆಕ್ಸ್ಟ್ 5ನೇ ತಾರೀಕು
5/4/2020 ಕ್ಯಾಶ್ ಡೆಪಾಸಿಟೆಡ್ ಟು ಬ್ಯಾಂಕ್ rupees 50,000 50,000 ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದ್ವಿ ಎಲ್ಲಿಗೆ ಬ್ಯಾಂಕಿಗೆ ಯಾವಾಗ 5/4/2020 ನೆಕ್ಸ್ಟ್ 7/4/2020 ನೆಕ್ಸ್ಟ್ ರೆಂಟ್ ಪೇಡ್ ಅಂದ್ರೆ ರೆಂಟ್ ಪೇಡ್ ಆಫ್ ₹5,000 ಯಾರಿಗೂ ನಾವು ಬಾಡಿಗೆ ಕೊಟ್ವಿ ಅರ್ಥ ಆಯ್ತಲ್ಲ ಸೊ ಬಾಡಿಗೆ ಯಾವಾಗ ಕೊಟ್ವಿ ರೆಂಟ್ ಅಂದ್ರೆ ಬಾಡಿಗೆ ಅಂತ ಅರ್ಥ ಬಾಡಿಗೆ ಪೇಡ್ ಅಂದ್ರೆ ಕೊಡೋದು ಬಾಡಿಗೆಯನ್ನ ಕೊಟ್ವಿ ಎಷ್ಟು 5,000 ಯಾವಾಗ 7/4/2020 ಅಂದ್ರೆ ಈ ರೀತಿಯಾಗಿ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಅಕೌಂಟಿಂಗ್ ಅನ್ನೋದು ಅರ್ಥ ಆಯ್ತಲ್ಲ ಸೊ ಹೆಂಗೆ ಅಂದ್ರೆ ಸೊ ಪ್ರತಿಯೊಂದು ಡೇಟ್ ಆಗಿರ್ಬೋದು ಏನ್ ಮಾಡಿದೀವಿ ಎಷ್ಟು ಅಮೌಂಟ್ ಅನ್ನು ಪ್ರತಿಯೊಂದು ಕೂಡ ಏನ್ ಮಾಡುತ್ತೆ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಸೊ ಈ ರೆಕಾರ್ಡ್ ಮಾಡೋದು ಎಲ್ಲರಿಗೂ ಬರಲ್ಲ ಯಾರು ಅಕೌಂಟೆಂಟ್ ಆಗಿರ್ತಾನೋ ಅವನಿಗೆ ಮಾತ್ರ ಈ ಫೈನಾನ್ಷಿಯಲ್ ರೆಕಾರ್ಡ್ ಅನ್ನ ಮಾಡಕ್ಕೆ ಬರುತ್ತೆ ಅರ್ಥ ಆಯ್ತಲ್ಲ ಅಕೌಂಟಿಂಗ್ ಈಸ್ ಆನ್ ಆರ್ಟ್ ಅಂದ್ರೆ ಅದು ಒಂದು ಕಲೆ ಅದು ಎಲ್ರಿಗೂ ಕೂಡ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಕ್ ಬರಲ್ಲ ಅದರಲ್ಲಿ ಪರಿಣಿತಿ ಹೊಂದಿರಬೇಕು ಅದ್ರ ಬಗ್ಗೆ ಅಧ್ಯಯನ ಮಾಡಿರಬೇಕು ಅರ್ಥ ಆಯ್ತಲ್ಲ ಸೊ ಈಸ್ ಆನ್ ಆರ್ಟ್ ಆಫ್ ರೆಕಾರ್ಡಿಂಗ್ ಅಂದ್ರೆ ದಾಖಲೆ ಮಾಡೋದು ಪ್ರತಿಯೊಂದು ಕೂಡ ನಾವೇನ್ ಮಾಡಿರ್ತೀವಿ ಪ್ರತಿಯೊಂದು ಡೇಟ್ ಅನ್ನ ಮತ್ತೆ ಡೇಟ್ ಮೆನ್ಷನ್ ಮಾಡಿರ್ತೀವಿ ಆ ಡೇಟ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಆಗಿದೆ ಎಷ್ಟು ಅಮೌಂಟ್ ನಾವು ಕೊಟ್ಟಿದೀವೋ ಅಥವಾ ನಮಗೆ ಅಮೌಂಟ್ ಬಂದಿದೆನೋ ಎಷ್ಟು ಖರ್ಚು ಮಾಡಿದೀವಿ ನಮಗೆ ಎಷ್ಟು ಪ್ರಾಫಿಟ್ ಅಥವಾ ಇನ್ಕಮ್ ಬಂದಿದೆ ನಮಗೆ ಯಾವ ಡೇಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅನ್ನೋದು ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ಅದನ್ನ ಅಂದ್ರೆ ಪ್ರತಿಯೊಂದು ಕೂಡ ಒಂದು ವ್ಯವಹಾರದಲ್ಲಿ ಅದನ್ನ ದಾಖಲೆಯ ರೂಪದಲ್ಲಿ ಒನ್ ಬೈ ಒನ್ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್ ಸೊ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಏನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಯಾವ ಡೇಟ್ ಅಲ್ಲಿ ಎಷ್ಟು ರೂಪಾಯಿಯನ್ನ ನಾವು ಇನ್ನೊಬ್ಬರಿಗೆ ಕೊಟ್ವಿ ಅಥವಾ ಖರ್ಚು ಮಾಡಿದ್ವಿ ಯಾವ ಡೇಟ್ ಅಲ್ಲಿ ನಮಗೆ ಎಷ್ಟು ರೂಪಾಯಿ ಬಂದಿದೆ ಅನ್ನೋದನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡಿಂಗ್ ಕ್ಲಾಸಿಫೈಯಿಂಗ್ ವರ್ಗೀಕರಣ ಮಾಡುತ್ತೆ ಅರ್ಥ ಆಯ್ತಲ್ಲ ಕ್ಲಾಸಿಫೈಯಿಂಗ್ ಅಂದ್ರೆ ಯಾವ ರೀತಿಯಾಗಿ ವರ್ಗೀಕರಣ ಮಾಡುತ್ತೆ ಸೊ ಅಸೆಟ್ಸ್ ಬೇರೆ ಲಯಬಿಲಿಟೀಸ್ ಬೇರೆ ನಮಗೆ ಆಗಿರುವಂತಹ ಇನ್ಕಮ್ ಬೇರೆ ಅಥವಾ ನಾವು ಮಾಡುವಂತಹ ಎಕ್ಸ್ಪೆಂಡಿಚರ್ ಪ್ರತಿಯೊಂದು ಕೂಡ ಏನಾಗುತ್ತೆ ವರ್ಗೀಕರಣ ಮಾಡ್ತಾ ಹೋಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಸೊ ನಮಗೆ ಇನ್ಕಮ್ ಬಂತಂದ್ರೆ ಇನ್ಕಮ್ ಎಷ್ಟು ಬಂದಿದೆ ಅನ್ನೋದು ನಾವು ಮಾಡಿರುವಂತಹ ಎಕ್ಸ್ಪೆನ್ಸಸ್ ಅನ್ನ ಪ್ರತಿಯೊಂದು ಕೂಡ ನಾವೇನ್ ಮಾಡುತ್ತೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾವೇನು ರೆಕಾರ್ಡಿಂಗ್ ಮಾಡಿರ್ತೀವಲ್ಲ ಆ ರೆಕಾರ್ಡಿಂಗ್ ಮಾಡಿರೋದನ್ನ ಕ್ಲಾಸಿಫೈಯಿಂಗ್ ಮಾಡುತ್ತೆ ವರ್ಗಾವಣೆ ಮಾಡುತ್ತೆ ಅಂದ್ರೆ ಸೊ ವರ್ಗೀಕರಿಸುತ್ತೆ ಇನ್ಕಮ್ ಎಷ್ಟಾಯ್ತು ಎಕ್ಸ್ಪೆನ್ಸಸ್ ಎಷ್ಟಾಯ್ತು ಈ ವರ್ಷ ಈ ತಿಂಗಳಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಸೊ ಅನ್ನೋದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತಲ್ಲ ಕ್ಲಾಸಿಫೈಯಿಂಗ್ ಅಂಡ್ ಸಮ್ಮರೈಸಿಂಗ್ ಅಂದ್ರೆ ಸಂಕ್ಷಿಪ್ತವಾಗಿ ಅರ್ಥ ಆಯ್ತಲ್ಲ ಸೊ ಸಂಕ್ಷಿಪ್ತವಾಗಿ ಅಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನು ನಾವು ಏನ್ ಮಾಡ್ತೀವಿ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ 1/4/2020 ಫಸ್ಟ್ನೇ ಆಕ್ಟಿವಿಟೀಸ್ ಮಾಡಿದ್ವಿ ನೆಕ್ಸ್ಟ್ 5/4/2020 ಅಂದ್ರೆ 1ನೇ ತಾರೀಕಿನಿಂದ 5ನೇ ತಾರೀಕಿಗೆ ಅಕಸ್ಮಾತ್ ನಡುವೆ ಎಲ್ಲಾದ್ರೂ 3ನೇ ತಾರೀಕು ಆಗಿತ್ತು ನಾವೇನಾದ್ರು ಆಕ್ಟಿವಿಟೀಸ್ ಮಾಡಿದ್ವಿ ಯಾರಿಗೆ ದುಡ್ಡು ಕೊಟ್ಟಿದ್ವಿ ಅದನ್ನ ಎಂಟ್ರಿ ಮಾಡೋದು ಬಿಟ್ಟಿವಿ ಅಂತಂದ್ರೆ ಅದು ರಾಂಗ್ ಆಗುತ್ತೆ ನಮಗೆ ಲಾಸ್ ಆಗುತ್ತೆ ಅರ್ಥ ಆಯ್ತಲ್ಲ ಸೊ ಹಂಗಾಗಿ ನಾವು ಏನ್ ಮಾಡುತ್ತಂದ್ರೆ ಒಂದು ಇದು ನಾವು ರೆಕಾರ್ಡಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಅಕೌಂಟೆನ್ಸಿಯಲ್ಲಿ ಸಮರೈಸಿಂಗ್ ಸಿಗ್ನಿಫಿಕೆಂಟ್ ಮ್ಯಾನರ್ ಅಂದ್ರೆ ಒಂದು ಸರಿಯಾದ ರೀತಿಯಲ್ಲಿ ಉತ್ತಮವಾಗಿ ಅರ್ಥ ಆಯ್ತಲ್ಲ ಸೊ ಪ್ರತಿಯೊಂದನ್ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಅರ್ಥ ಆಯ್ತಲ್ಲ ಅಕೌಂಟಿಂಗ್ ಈಸ್ ಆನ್ ಆರ್ಟ್ ಅಕೌಂಟಿಂಗ್ ಅನ್ನೋದು ಒಂದು ಕಲೆ ಆರ್ಟ್ ಆಫ್ ರೆಕಾರ್ಡಿಂಗ್ ಅಂದ್ರೆ ಪ್ರತಿಯೊಂದು ಕೂಡ ದಾಖಲೆ ಮಾಡ್ಕೊಳ್ತಾ ಹೋಗುತ್ತೆ ಪ್ರತಿಯೊಂದು ಡೇಟಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಎಷ್ಟು ಅಮೌಂಟ್ ಆಗಿದೆ ಅನ್ನೋದು ರೆಕಾರ್ಡಿಂಗ್ ಕ್ಲಾಸಿಫೈಯಿಂಗ್ ಅಂದ್ರೆ ವರ್ಗೀಕರಣ ಮಾಡ್ತಾ ಹೋಗುತ್ತೆ ಅಂಡ್ ಸಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಅಂದ್ರೆ ಸಮರೈಸಿಂಗ್ ಅಂದ್ರೆ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಕೂಡ ತಿಳಿಯುವ ರೀತಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಕ್ಲಾಸಿಫೈ ಮಾಡ್ತಾ ಹೋಗುತ್ತೆ ಮತ್ತೆ ಸಮರೈಸ್ ಮಾಡ್ತಾ ಹೋಗುತ್ತೆ ಸೊ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಅಂದ್ರೆ ಒಂದು ಉತ್ತಮ ರೀತಿಯಲ್ಲಿ in
ಅಂದ್ರೆ ಹಣವನ್ನ. ಸೊ 1ನೇ ತಾರೀಕು ನಾವು ಎಷ್ಟು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ. 5ನೇ ತಾರೀಕು 50,000 ರೂಪಾಯಿ ಕ್ಯಾಶ್ ಅನ್ನ ನಾವು ಡೆಪಾಸಿಟ್ ಮಾಡಿದ್ವಿ ಬ್ಯಾಂಕಿಗೆ. ನೆಕ್ಸ್ಟ್ 7ನೇ ತಾರೀಕು ರೆಂಟ್ ಅನ್ನ ಅಂದ್ರೆ ಬಾಡಿಗೆಯನ್ನ ಕೊಟ್ಟಿದೀವಿ 5,000 ರೂಪಾಯಿ ಅಂದ್ರೆ ಮನಿ. ಸೊ ಹಣದ ರೂಪದಲ್ಲಿ ಏನಾದ್ರು ಮಾಡಿದ್ರೆ ನಾವು ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಟ್ರಾನ್ಸಾಕ್ಷನ್ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ವರ್ಗಾವಣೆ ಮಾಡಿದ್ರೆ ಅಥವಾ ಅರ್ಥ ಆಯ್ತಲ್ಲ, ಸೊ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅಂಡ್ ಇವೆಂಟ್ಸ್ ಅಂದ್ರೆ ಘಟನೆ, ಅರ್ಥ ಆಯ್ತಲ್ಲ. ಸೊ ವ್ಯವಹಾರದಲ್ಲಿ ಏನೇ ಒಂದು ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂತಹ ಏನಾದ್ರು ಒಂದು ಘಟನೆ ನಡೆದ್ರೆ ಸೊ ಅದನ್ನು ಕೂಡ ಏನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತಾ ಹೋಗ್ತೀವಿ, ಅರ್ಥ ಆಯ್ತಲ್ಲ. ಸೊ ಇದನ್ನ ನಾವು ಅಕೌಂಟಿಂಗ್ ಅಂತ ಕರಿತೀವಿ, ಅರ್ಥ ಆಯ್ತಲ್ಲ. ಸೊ ಅಕೌಂಟಿಂಗ್ ಈಸ್ ಆನ್ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ ಸಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್. ಸಿಗ್ನಿಫಿಕೆಂಟ್ ಮ್ಯಾನರ್ ಅಂದ್ರೆ ಉತ್ತಮವಾದ ರೀತಿಯಲ್ಲಿ, ಅರ್ಥ ಆಯ್ತಲ್ಲ. ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾ ಹೋಗುತ್ತೆ, ಕ್ಲಾಸಿಫೈ ಮಾಡ್ತಾ ಹೋಗುತ್ತೆ, ಮತ್ತೆ ಸಮರೈಸಿಂಗ್ ಮಾಡ್ತಾ ಹೋಗುತ್ತೆ ಇನ್ ಟರ್ಮ್ಸ್ ಆಫ್ ಮನಿ, ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ಸ್. ಈ ರೀತಿಯಾಗಿ ನಾವು ಹೇಳ್ಬೋದು. ಮನಿ ಅಂದ್ರೆ ಸೊ ಹಣಕಾಸು ಏನಾದ್ರು ಯಾರಿಗಾದ್ರೂ ದುಡ್ಡನ್ನು ಕೊಟ್ಟರೆ ಅಥವಾ ಇಸ್ಕೊಂಡ್ರೆ ಆಗಿರ್ಬೋದು. ಟ್ರಾನ್ಸಾಕ್ಷನ್ ಅಂತಂದ್ರೆ ಸೊ ಇಬ್ಬರ ನಡುವೆ ಏನಾದರೂ ಆಕ್ಟಿವಿಟೀಸ್ ನಡೆದ್ರೆ, ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನಡೆದ್ರೆ ಅದು ಆಗಿರ್ಬೋದು. ಇವೆಂಟ್ಸ್ ಒಂದು ವ್ಯವಹಾರದಲ್ಲಿ ಏನಾದರೂ ಒಂದು ಘಟನೆ ಆಯ್ತು, ಇವೆಂಟ್ ಆಯ್ತು ಅಂತಂದ್ರೆ ಅದನ್ನು ಕೂಡ ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾ ಹೋಗುತ್ತೆ, ಅದಾಯ್ತಲ್ಲ. ಇದನ್ನ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಇನ್ನೊಂದು ರೀತಿಯ ಸಿಂಪಲ್ ಆಗಿ ಹೇಳ್ಬೋದು. ಏನಾದ್ರು ವಾಟ್ ಈಸ್ ಅಕೌಂಟಿಂಗ್ ಅಂತ ಕೇಳಿದ್ರೆ 1 ಮಾರ್ಕ್ ಕೇಳಿದ್ರೆ ಹೇಳ್ಬೋದು. ಅಕೌಂಟಿಂಗ್ ಈಸ್ ಎ ರೆಕಾರ್ಡಿಂಗ್ ಫೈನಾನ್ಷಿಯಲ್ transaction in a systematic manner. ಏನಿದು ರೆಕಾರ್ಡಿಂಗ್? ಅಕೌಂಟಿಂಗ್ ಈಸ್ ಎ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಏನನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಹಣಕಾಸಿನ ಚಟುವಟಿಕೆಗಳನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್, ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಏನ್ ಮಾಡುತ್ತೆ? ರೆಕಾರ್ಡ್ ಮಾಡ್ತಾ ಹೋಗುತ್ತೆ, ಅದಾಯ್ತಲ್ಲ. ಈ ಅಕೌಂಟೆನ್ಸಿ ಸಬ್ಜೆಕ್ಟ್ ಅಲ್ಲಿ ನಾವು ಪ್ರತಿಯೊಂದು ಕೂಡ ಕಲಿಯುವಂಥದ್ದು ಬರೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆನೇ, ಅದಾಯ್ತಲ್ಲ. ಫಸ್ಟ್ PUC ಯಲ್ಲಿ ನಾವು ಏನೇ ಕಲ್ತರೂ ಕೂಡ ಅದು ಏನಾಗಿರುತ್ತೆ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆನೇ ಆಗಿರುತ್ತೆ, ಅದಾಯ್ತಲ್ಲ. ಸೊ ನಮ್ಮ ಜಾಬಲ್ಲಿ 100 ರೂಪಾಯಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಲಕ್ಷಗಟ್ಟಲೆ ನಾವು ಟ್ರಾನ್ಸಾಕ್ಷನ್ ಅನ್ನ ಪ್ರಾಬ್ಲಮ್ ಅಲ್ಲಿ ಮಾಡ್ತೀವಿ, ಅದಾಯ್ತಲ್ಲ. ಸೊ ಹಂಗಾಗಿ ನಾವು ಅಕೌಂಟೆನ್ಸಿಯಲ್ಲಿ ಮೇಜರ್ ಆಗಿ ಕಲಿಯುವಂಥದ್ದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ, ಅದಾಯ್ತಲ್ಲ. ಸೊ ಹಂಗಾಗಿ ಅಕೌಂಟಿಂಗ್ ಈಸ್ ಎ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಅಂದ್ರೆ ಸಿಸ್ಟಮ್ಯಾಟಿಕ್ ಅಂದ್ರೆ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಏನ್ ಮಾಡುತ್ತೆ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಸರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನ್ ಸರ್? ನನಗೆ ಗೊತ್ತಾಗ್ಲಿಲ್ಲ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಅಂದ್ರೆ ಸೊ ಇಲ್ಲಿ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಆಫ್ ₹5 lakh ಅಂತ ಇದೆ, 1/4/2020. ಸೊ ಇದನ್ನ ನಾವು ಬಿಸ್ನೆಸ್ ಅಂದ್ರೆ ಕ್ಯಾಪಿಟಲ್ ಅನ್ನ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿದೀವಿ. ಎಷ್ಟು ಇನ್ವೆಸ್ಟ್ ಮಾಡಿದೀವಿ? 5 ಲಕ್ಷ ಇನ್ವೆಸ್ಟ್ ಮಾಡಿದೀವಿ. ನೆಕ್ಸ್ಟ್ ಅದಾದ್ಮೇಲೆ 5/4/2020 ಅಲ್ಲಿ ಕ್ಯಾಶ್ ಡೆಪಾಸಿಟೆಡ್ ಟು ಬ್ಯಾಂಕ್ ಅಂದ್ರೆ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದರೆ ಎಷ್ಟು? 50,000 ರೂಪಾಯಿ. ಇವೆಲ್ಲ ಆಕ್ಟಿವಿಟೀಸ್ ಇರುತ್ತಲ್ಲ, ಈ ಎಲ್ಲ ಆಕ್ಟಿವಿಟೀಸ್ ಅನ್ನು ನಾವು ಏನಂತ ಕರಿತೀವಿ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಅದು ಏನಾಗಿರ್ಬೋದು ಅಂದ್ರೆ ಎಂಪ್ಲಾಯೀಸ್ ಸ್ಯಾಲರಿ ಕೊಡೋದಾಗಿರ್ಬೋದು, ಕಮಿಷನ್ ಕೊಡೋದಾಗಿರ್ಬೋದು, ಬೋನಸ್ ಕೊಡೋದಾಗಿರ್ಬೋದು, ಸೊ ಅಥವಾ ಅಕೌಂಟಿಗೆ ಡೆಪಾಸಿಟ್ ಮಾಡೋದಾಗಿರ್ಬೋದು, ಅಥವಾ ಅಕೌಂಟಿಂದ ವಿತ್ಡ್ರಾ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ಪರ್ಸನಲ್ ಯೂಸ್ ಅಂದ್ರೆ ಅಮೌಂಟ್ ಅನ್ನ ಪರ್ಸನಲ್ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ಆಯ್ತಲ್ಲ. ಸೊ ಈ ರೀತಿಯಾಗಿ ಏನ್ ಮಾಡಿರ್ತೀವಿ ಅಂತಂದ್ರೆ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನಾದ್ರೂ ಒಂದು ವ್ಯವಹಾರದಲ್ಲಾದ್ರೆ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಅಕೌಂಟಿಂಗ್ ಅನ್ನೋದು. ಸೊ ಇಷ್ಟು. ಸೊ ಇದರಲ್ಲಿ ಸೊ 2 ಮಾರ್ಕ್ಸ್ ಕೇಳಿದ್ರೆ ಇದನ್ನ ಬರೋದು ನಡೆಯುತ್ತೆ, 1 ಮಾರ್ಕ್ಸ್ ಕೇಳಿದ್ರೆ ಇದನ್ನ ಬರೋದು ನಡೆಯುತ್ತೆ, ಅರ್ಥ ಆಯ್ತಲ್ಲ. ಸೊ ಈ ರೀತಿ ಅಕೌಂಟಿಂಗ್ ಈಸ್ ಆನ್ ಆರ್ಟ್ ಆಫ್
ಇವೆಂಟ್ಸ್, ದಟ್ ಈಸ್ ಕಾಲ್ಡ್ ಆಸ್ ಅಕೌಂಟಿಂಗ್. ಅರ್ಥಾಯ್ತಲ್ಲ? ಸೊ ಇನ್ನೊಂದು ರೀತಿಯ 1 ಮಾರ್ಕ್ಸ್ ಇಂದ ಹೇಳ್ಬೋದಾದ್ರೆ, ಸೊ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್, ಅಂದ್ರೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ, ಅದನ್ನ ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಇಷ್ಟಿದೆ. ಅರ್ಥಾಯ್ತಲ್ಲ? ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್, ಹಾಗಾದ್ರೆ ಅಕೌಂಟಿಂಗ್ ಅಂದ್ರೆ ಗೊತ್ತಾಯ್ತು ನಿಮಗೆ, ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅನ್ಕೊಂಡು ನೆಕ್ಸ್ಟ್ ಮೂವ್ ಆಗ್ತಾ ಇದ್ದೀನಿ. ಸೊ ಅಕೌಂಟಿಂಗ್ ಅನ್ನೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಏನ್ ಮಾಡುತ್ತೆ, ರೆಕಾರ್ಡ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದೆ. ಸೊ ಅಂದ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹಣಕಾಸಿನ ಬಗ್ಗೆ ಇರುವಂಥದ್ದು. ಅರ್ಥಾಯ್ತಲ್ಲ? ಹಾಗಾದ್ರೆ ಅಕೌಂಟಿಂಗ್ ಅನ್ನ ಅಥವಾ ಅಕೌಂಟೆನ್ಸಿಯನ್ನು ಯಾಕೆ ಕಲಿಬೇಕು? ವೈ ವಿ ಶುಡ್ ಸ್ಟಡಿ. ಇದು ಸಿಲೆಬಸ್ ಸಿಗಿಲ್ಲ, ಬಟ್ ಆದ್ರೂ ಹೇಳಿರ್ತೀವಿ ಫಸ್ಟ್ ಇಯರ್ ಆಗಿರೋದ್ರಿಂದ. ನಾವು ಯಾಕೆ ಅಕೌಂಟಿಂಗ್ ಅನ್ನ ಕಲಿಬೇಕು? ಯಾಕೆ ಕಲಿಬೇಕು? ಬಹಳ ಇಂಪಾರ್ಟೆಂಟ್. ಅರ್ಥಾಯ್ತಲ್ಲ? ಸೊ ಒಂದು ಬಿಸ್ನೆಸ್ ಇರುತ್ತೆ, ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ ಒಂದು ಬಿಸ್ನೆಸ್ ಯಾವ ರೀತಿಯಾಗಿ ಇರುತ್ತೆ ಅಂತ. ಅರ್ಥಾಯ್ತಲ್ಲ? ಸೊ ಅದನ್ನ ಬಿಸ್ನೆಸ್ ಸ್ಟಡಿಯಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಲರ್ನ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಅರ್ಥಾಯ್ತಲ್ಲ? ವೈ ವಿ ಶುಡ್ ಸ್ಟಡಿ ಅಂತ ಇದೆ. ಅಕೌಂಟಿಂಗ್ ಅನ್ನ ನಾವು ಯಾಕೆ ಸ್ಟಡಿ ಮಾಡಬೇಕು, ಅಭ್ಯಾಸ ಮಾಡಬೇಕು ಅನ್ನೋದು. ಸೊ ನಿಮಗೆ ಗೊತ್ತಿರಬಹುದೇನೋ, ಬಿಸ್ನೆಸ್ ಇರುತ್ತೆ, ಈ ಬಿಸ್ನೆಸ್ ಅಲ್ಲಿ ಸುಮಾರು ವ್ಯಕ್ತಿಗಳು ಬರ್ತಾರೆ. ಯಾರ್ಯಾರು ಅಂತಂದ್ರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರನ್ನ ನಾವೇನಂತ ಕರಿತೀವಿ? ಓನರ್ ಅಂತ ಕರಿತೀವಿ. ಅಲ್ಲಿ ವರ್ಕ್ ಮಾಡೋಂತಹ ಎಂಪ್ಲಾಯ್ಸ್ ಇರ್ತಾರೆ. ಸೊ MD ಇರ್ತಾರೆ, ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಮ್ಯಾನೇಜರ್ಸ್ ಇರ್ತಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ. ಸೊ ಈ ರೀತಿಯಾಗಿರುತ್ತೆ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲ ವರ್ಕ್ ಮಾಡೋಂಥದ್ದು. ಇದ್ರ ಜೊತೆಗೂ ಕೂಡ ಏನ್ ಮಾಡಿರ್ತಾರೆ ಅಂದ್ರೆ, ಗೌರ್ಮೆಂಟ್ ಇರುತ್ತೆ, ಪೀಪಲ್ ಅಂದ್ರೆ ಪಬ್ಲಿಕ್ ಇರುತ್ತೆ, ಅಂದ್ರೆ ಜನರು ಇರ್ಬೇಕು. ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ನಾವು ಚಾಪೀಸ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಪ್ರಾಡಕ್ಟ್ ಬಿಸ್ನೆಸ್ ಮಾಡ್ತಾ ಇದೀವಿ. ನಮ್ದು ಬಿಸ್ನೆಸ್ ಏನಂದ್ರೆ ಚಾಪೀಸ್ ಅನ್ನ ಪ್ರೊಡಕ್ಷನ್ ಮಾಡಿ ಮಾರಾಟ ಮಾಡೋದು. ಯಾರಿಗೆ? ಕಸ್ಟಮರ್ಸ್ಗೆ. ಸೊ ಕಸ್ಟಮರ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅರ್ಥಾಯ್ತಲ್ಲ? ಸೊ ಪ್ರತಿಯೊಂದು ಬಿಸ್ನೆಸ್ ಕಸ್ಟಮರ್ ಇಸ್ ಎ ಗಾಡ್ ಅಂತ ಕರಿತೀವಿ, ಅಂದ್ರೆ ಗ್ರಾಹಕರು ದೇವರು ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಅವ್ರ ಇದ್ರೇ ಬಿಸ್ನೆಸ್ ಸಾಧ್ಯ. ಸೊ ಚಾಪೀಸ್ ಕೊಂಡ್ಕೊಂಡಾಗ್ಲೇ ನಮಗೆ ಏನಾಗುತ್ತೆ? ಪ್ರಾಫಿಟ್ ಬರುತ್ತೆ. ಹಂಗಾಗಿ ಒಂದು ಬಿಸ್ನೆಸ್ ಅಲ್ಲಿ ಗ್ರಾಹಕರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಗೌರ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ವೆಸ್ಟರ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಪ್ರತಿಯೊಂದು ಐಟಮ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅಂದ್ರೆ ಇದನ್ನ ನಾವು ಎರಡು ರೀತಿಯಾಗಿ ನೋಡಬಹುದು. ಒಂದು ಬಿಸ್ನೆಸ್ ಇದೆ ಅಂದ್ರೆ, ಬಿಸ್ನೆಸ್ಸಿನ ಒಳಗಡೆ ಬರುವಂತಹ ವ್ಯಕ್ತಿಗಳು, ಅವರನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ, ಅವರನ್ನು ನಾವು ಏನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ಯೂಸರ್ಸ್. ಇಂಟರ್ನಲ್ ಅಂದ್ರೆ ಒಂದು ವ್ಯವಹಾರದ ಒಳಗಡೆ ಇರುವಂತಹ ವ್ಯಕ್ತಿಗಳು, ಪರ್ಸನ್ಸ್ಗಳನ್ನ ನಾವು ಇಂಟರ್ನಲ್ ಯೂಸರ್ಸ್ ಅಥವಾ ಇಂಟರ್ನಲ್ ಪರ್ಸನ್ಸ್ ಆಫ್ ದ ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ ಅನ್ನ ಬಿಟ್ಟು ಇರುವಂತಹ ವ್ಯಕ್ತಿಗಳು ಕೆಲವರು ಇರ್ತಾರೆ, ಅವರನ್ನು ನಾವು ಎಕ್ಸ್ಟರ್ನಲ್ ಅಂತ ಕರಿತೀವಿ. ಆಂತರಿಕವಾಗಿ, ಇಂಟರ್ನಲ್ ಅಂದ್ರೆ ಆಂತರಿಕವಾಗಿ ಒಂದು ವ್ಯವಹಾರದ ಒಳಗಡೆ ಇರುವಂತಹ ವ್ಯಕ್ತಿಗಳು. ಎಕ್ಸ್ಟರ್ನಲ್ ಅಂದ್ರೆ ಬಾಹ್ಯವಾಗಿ, ಅಂದ್ರೆ ವ್ಯವಹಾರವನ್ನು ಬಿಟ್ಟು ಇರುವಂತಹ ವ್ಯಕ್ತಿಗಳು. ಅರ್ಥಾಯ್ತಲ್ಲ? ಒಂದು ವ್ಯವಹಾರದಲ್ಲಿ ತುಂಬಾ ಸಾಕಷ್ಟು ವ್ಯಕ್ತಿಗಳು ಪರಿಣಾಮ ಬೀರ್ತಾರೆ. ಸೊ ನಮಗೆ ಗೊತ್ತಿಲ್ಲದೇನೆ ಕೂಡ ಎಫೆಕ್ಟ್ ಕೂಡ ಆಗುತ್ತೆ. ಅರ್ಥಾಯ್ತಲ್ಲ? ಸೊ ಹಂಗಾಗಿ ಅಕೌಂಟಿಂಗ್ ಅನ್ನ ಯಾಕೆ ಸ್ಟಡಿ ಮಾಡಬೇಕು ಅನ್ನೋದನ್ನ ಈ ರೀತಿಯಲ್ಲಿ ಪ್ರತಿಯೊಂದು ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮೇವು ಅಂತ ಕರಿತೀವಿ. ಸೊ ಎಂ ಅಂದ್ರೆ ಮ್ಯಾನೇಜ್ಮೆಂಟ್, ಎಂ ಅಂದ್ರೆ ಮ್ಯಾನೇಜ್ಮೆಂಟ್, ಇ ಅಂದ್ರೆ ಎಂಪ್ಲಾಯೀಸ್, ಎಂಪ್ಲಾಯೀಸ್, ಓ ಅಂದ್ರೆ ಓನರ್ಸ್,
ಇವರೆಲ್ಲ ಒಂದು ವ್ಯವಹಾರದ ಒಳಗಡೆ ಬರುವಂತವ್ರು, ಅದಕ್ಕೆ ನಾವು ಇಂಟರ್ನಲ್ ಅಂತ ಕರಿತೀವಿ. ಇಂಟರ್ನಲ್ ಅಂದ್ರೆ ವ್ಯವಹಾರದ ಒಳಗಡೆ ಇರುವಂತಹ ವ್ಯಕ್ತಿಗಳನ್ನ ಇಂಟರ್ನಲ್ ಪರ್ಸನ್ಸ್ ಅಂತ ಕರಿತೀವಿ. ಯಾರ್ಯಾರು ಅಂತಂದ್ರೆ ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್, ಓನರ್ಸ್ ಆಯ್ತಲ್ಲ. ಸೊ ಹಾಗಾದ್ರೆ ಇಂಟರ್ನಲ್ಸ್ ಅಲ್ಲಿ ಫಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸೆಕೆಂಡ್ ಇಯರ್ ಫಸ್ಟ್ ಬಿಸ್ನೆಸ್ ಸ್ಟಡಿಯಲ್ಲಿ ಫಸ್ಟ್ ಚಾಪ್ಟರ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಚಾಪ್ಟರ್ ಅದಾಯ್ತಲ್ಲ. ಸೊ ಅಲ್ಲಿ ಪೂರ್ತಿ ಡೀಟೇಲ್ ಆಗಿ ಕಲಿತಾ ಹೋಗ್ತೀರ. ಸೊ ವಾಟ್ ಈಸ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಫೀಚರ್ಸ್, ಸಿಗ್ನಿಫಿಕೆಂಟ್ ಪ್ರತಿಯೊಂದು ಕಲಿತಾ ಹೋಗ್ತೀರ. ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ. ಒಂದು ವ್ಯವಹಾರ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ನಿರ್ವಾಹಕ ತುಂಬಾ ಅವಶ್ಯಕತೆ ಇರುತ್ತೆ. ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರೋ ಅವರೇ ಯಾರು ನಿರ್ವಾಹಕ ಅಲ್ಲಾಯ್ತಲ್ಲ. ಅವರಿಗೆ ವ್ಯವಹಾರದ ಬಗ್ಗೆ ಜ್ಞಾನ ಇರಬೇಕು ಅಲ್ಲಾಯ್ತಲ್ಲ. ಸೊ ಒಂದು ಕಾಲೇಜನ್ನು ಮೇಂಟೈನ್ ಮಾಡ್ತಾರಂದ್ರೆ ಯಾರಾದ್ರೂ ಒಬ್ರು ಅವರು ಮ್ಯಾನೇಜ್ಮೆಂಟ್ ಅಂದ್ರೆ ವ್ಯವಸ್ಥಾಪಕರು ಆಗ್ತಾರೆ. ಒಂದು ಹಾಸ್ಪಿಟಲ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದಾರೆ ಅಂದ್ರೆ ಹಾಸ್ಪಿಟಲ್ಸ್ ಅಲ್ಲಿ ತುಂಬಾ ಕೆಲಸಗಳು ಇರ್ತವೆ. ಪೇಷಂಟ್ಗಳು ಬರ್ತಾವೆ, ಡಾಕ್ಟರ್ಸ್ ಬಂದಾರ ಇಲ್ಲ ನೋಡ್ಕೋಬೇಕಾಗುತ್ತೆ, ರೂಮ್ಸ್ ಇದಾವೋ ಇಲ್ಲ ನೋಡ್ಕೋಬೇಕಾಗುತ್ತೆ, ಏನಾದ್ರು ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೋ ಅಥವಾ ಏನಾದ್ರು ಎಂಪ್ಲಾಯೀಸ್ ಬೇಕಾಗ್ತಾರೋ, ಸೊ ಅಥವಾ ಏನಾದ್ರು ಸಿಚುವೇಶನ್ ಅಂದ್ರೆ ಸಿಸ್ಟಮ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ, ಪ್ರತಿಯೊಂದು ಕೂಡ ವ್ಯವಸ್ಥೆಯನ್ನು ನೋಡ್ಕೊಳ್ಳೋರು ಇರ್ತಾರಲ್ಲ ಅವರನ್ನು ನಾವು ವ್ಯವಸ್ಥಾಪಕರು ಅಂತ ಕರಿತೀವಿ. ಅಂದ್ರೆ ಕಾರ್ಯಚಟುವಟಿಕೆಗಳನ್ನು ನೋಡಿಕೊಳ್ಳುವವರು ಅರ್ಥ. ಒಂದು ವ್ಯವಹಾರದಲ್ಲಿ ಯಾರು ಕಾರ್ಯಚಟುವಟಿಕೆಗಳನ್ನು ನೋಡ್ಕೊಳ್ತಾರೋ ಅವರು ವ್ಯವಸ್ಥಾಪಕರು ಆಗಿರ್ತಾರೆ ಅರ್ಥ. ಅದೇ ರೀತಿಯಾಗಿ ಸೊ ಅವರು ಅಂದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ವ್ಯವಸ್ಥಾಪಕರು ಏನ್ ಮಾಡ್ತಾರೆ ಅಂದ್ರೆ ಸೊ ಅವರು ವ್ಯವಹಾರದ ಬಗ್ಗೆ ಜ್ಞಾನ ಇರಬೇಕು, ಅಕೌಂಟಿಂಗ್ ನ ಬಗ್ಗೆ ಜ್ಞಾನ ಇರಬೇಕು ಅರ್ಥ. ಯಾಕೆ ಅವರಿಗೆ ಜ್ಞಾನ ಇರಬೇಕು ಅಂತಂದ್ರೆ ಸೊ ಅವರು ವ್ಯವಹಾರವನ್ನು ಮಾಡ್ತಿರ್ತಾರೆ. ಸೊ ಒಂದು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅಂತಂದ್ರೆ ಸೊ ಆ ವ್ಯವಹಾರದ ಬಗ್ಗೆ ಅವ್ರಿಗೆ ಜ್ಞಾನ ಇರಬೇಕು ಅರ್ಥ. ನಮ್ಮ ವ್ಯವಹಾರ ಈ ವರ್ಷದಲ್ಲಿ 2020ರಲ್ಲಿ ಎಷ್ಟು ಇನ್ಕಮ್ ಆಗಿದೆ ಅಥವಾ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಸೊ ಅಥವಾ ನಮಗೆ ಎಷ್ಟು ಪ್ರಾಫಿಟ್ ಬರಬಹುದು ಅನ್ನುವುದು ಇವರಿಗೊಂದು ಪರಿಕಲ್ಪನೆ ಇರಬೇಕು. ಯಾಕಂದ್ರೆ ಒಂದು ವ್ಯವಹಾರವನ್ನು ಎಂಟೈರ್ ಬಿಸ್ನೆಸ್ ಅನ್ನ ಮೇಂಟೈನ್ ಮಾಡೋದು ಯಾರು? ಮ್ಯಾನೇಜ್ಮೆಂಟ್ ಅರ್ಥ. ಸೊ ಹಂಗಾಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಇಂಟರ್ನಲ್ ವ್ಯವಹಾರದಲ್ಲಿ ಮ್ಯಾನೇಜ್ಮೆಂಟ್ ತುಂಬಾ ಅವಶ್ಯಕತೆ ಇರುತ್ತೆ. ಅವ್ರಿಗೆ ವ್ಯವಹಾರದ ಬಗ್ಗೆ ಜ್ಞಾನನೂ ಕೂಡ ಇರಬೇಕಾಗುತ್ತೆ, ಅಕೌಂಟಿಂಗ್ ನ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ. ಹಂಗಾಗಿ ನಾವು ಈ ವ್ಯವಹಾರದಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋರು ಅಕೌಂಟಿಂಗ್ ಬಗ್ಗೆ ಸ್ಟಡಿ ಮಾಡಲೇಬೇಕಾಗುತ್ತೆ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಎಂಪ್ಲಾಯೀಸ್ ಅಂತಂದ್ರೆ ಸೊ ವ್ಯವಹಾರದಲ್ಲಿ ಒಂದು ವ್ಯವಹಾರದಲ್ಲಿ ವರ್ಕ್ ಮಾಡೋಂಥದ್ದು ಅರ್ಥ ಆಯ್ತಲ್ಲ. ಸೊ ಎಂಪ್ಲಾಯೀಸ್ ಅವರಿಗೆ ಯಾಕೆ ಅಕೌಂಟಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತಂದ್ರೆ ಸೊ ವ್ಯವಹಾರದ ಆಗು ಹೋಗುಗಳ ಬಗ್ಗೆ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಯಾಕೆ ಅವ್ರಿಗೆ ನಾಲೆಡ್ಜ್ ಇರಬೇಕು ಒಂದು ವ್ಯವಹಾರದಲ್ಲಿ ಅಂತಂದ್ರೆ ಸೊ ಒಂದು ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದು ಅಥವಾ ಒಂದು ಬಿಸ್ನೆಸ್ ಅನ್ನ ಗ್ರೋತ್ ಮಾಡೋದು ಅಥವಾ ಒಂದು ಬಿಸ್ನೆಸ್ ಅನ್ನ ಪ್ರಾಫಿಟ್ ಬರೋ ಹಾಗೆ ತಗೊಂಡೋಗೋದು ಯಾರ ಕೈಯಲ್ಲಿರುತ್ತೆ ಅಂದ್ರೆ ಎಂಪ್ಲಾಯೀಸ್ ಕೈಯಲ್ಲಿರುತ್ತೆ. ಯಾಕಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಎಫಿಷಿಯೆಂಟ್ ಕೆಲಸ ಮಾಡಿ ಒಂದು ಬಿಸ್ನೆಸ್ ಫ್ಯೂಚರ್ ಅಲ್ಲಿ ಸಕ್ಸಸ್ ಆಗ್ಬೇಕಂತಂದ್ರೆ ಫಸ್ಟ್ ಮೇನ್ ಕಾರಣ ಯಾರು ಅಂತಂದ್ರೆ ಎಂಪ್ಲಾಯೀಸ್. ಇವರು ವರ್ಕ್ ಮಾಡಿದ್ರಲ್ವಾ ಬಿಸ್ನೆಸ್ ಏನಾಗುತ್ತೆ ಟಾಪ್ ಅಲ್ಲಿ ಇರುತ್ತೆ, ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ. ಹಂಗಾಗಿ ಸೊ ಒಂದು ವ್ಯವಹಾರದಲ್ಲಿ ಎಂಪ್ಲಾಯೀಸು ಚೆನ್ನಾಗಿ ವರ್ಕ್ ಮಾಡಿದ್ದೆ ಆದ್ರೆ ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇವರು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದ್ರೆ ಇವ್ರಿಗೆ ಅಕೌಂಟಿಂಗ್ ಬಗ್ಗೆ ಜ್ಞಾನ ಇರಬೇಕು ಅರ್ಥ. ಸರ್ ಎಂಪ್ಲಾಯೀಸಿಗೆ ಯಾಕೆ ಅಕೌಂಟಿಂಗ್ ಬಗ್ಗೆ ಜ್ಞಾನ ಇರಬೇಕು? ಅವ್ರಿಗೆ ಅಕೌಂಟಿಂಗ್ ಅಂದ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಆರಾಮಾಗಿ ಅವ್ರು ವರ್ಕ್ ಮಾಡಕ್ಕಾಗಲ್ವಾ ಅಂತಂದು ಕೇಳ್ಬೋದು. ಬಟ್ ಎಂಪ್ಲಾಯೀಸ್ಗಳಿಗೆ ಒಂದು ಮೇಜರ್ ರೀಸನ್ ಏನಂದ್ರೆ ತಾವು ಕೆಲಸ ಮಾಡುವಂತಹ ಕಂಪನಿಯು ವ್ಯವಸ್ಥಿತವಾಗಿ ಸರಿಯಾದ ಮಾರ್ಗದಲ್ಲಿ ಲಾಭಾಂಶದೆಡೆಗೆ ಹೋಗುತ್ತೆ ಅನ್ನುವಂತಹ ಪರಿಕಲ್ಪನೆ ಎಂಪ್ಲಾಯೀಸ್ ಇರಬೇಕು. ಯಾಕೆ ಅಂತಂದ್ರೆ ಎಂಪ್ಲಾಯೀಸು ಅವರು ಮಾಡುವಂತ ಕೆಲಸಕ್ಕೆ ಪ್ರತಿಫಲವಾಗಿ ಸ್ಯಾಲರಿ ಆಗಿರ್ಬೋದು ಅಥವಾ ಕಮಿಷನ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಅಲೌನ್ಸಸ್ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ. ಸೊ ಹಂಗಾಗಿ ಒಂದು ವ್ಯವಹಾರ
ಪ್ರಾಫಿಟ್ ಅಲ್ಲಿ ಇದೆ ಅಂತಂದ್ರೆ, ಒಂದು ಬಿಸ್ನೆಸ್ ಪ್ರಾಫಿಟ್ ಅಲ್ಲಿ ಇದೆ ಅಂತಂದ್ರೆ ಎಂಪ್ಲಾಯೀಸ್ ಏನಾಗುತ್ತೆ, ಖುಷಿ ಆಗುತ್ತೆ, ನಂದು ಜಾಬ್ ಸೆಕ್ಯೂರಿಟಿ ಇದೆ, ಸೊ ನಮಗೆ ನೆಕ್ಸ್ಟ್ ಸ್ಯಾಲರಿಯಲ್ಲಿ ಜಾಸ್ತಿ ಮಾಡ್ತಾರೆ ಅನ್ನೋದು ಒಂದು ಕನ್ಫರ್ಮೇಶನ್ ಇರುತ್ತೆ. ಸೊ ಹಂಗಾಗಿ ಎಂಪ್ಲಾಯೀಸ್ಗೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಅಕೌಂಟಿಂಗ್ ಬಗ್ಗೆ ಜ್ಞಾನ ಇರಬೇಕು. ಅದಾದ್ಮೇಲೆ ಅವರು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ ಒಂದು ವ್ಯವಹಾರದಲ್ಲಿ, ಸೊ ಅಥವಾ ಇನ್ನೊಬ್ಬರಿಗೆ ತಿಳಿಸಿ ಹೇಳ್ಬೇಕು ಅಂತಂದ್ರೆ ಸೊ ಅವರಿಗೆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕು. ಯಾರಿಗೆ? ಎಂಪ್ಲಾಯೀಸ್ಗೆ. ಸೊ ಹಂಗಾಗಿ ಎಂಪ್ಲಾಯೀಸ್ ಕೂಡ ಅಕೌಂಟಿಂಗ್ ಅನ್ನ ಸ್ಟಡಿ ಮಾಡಲೇಬೇಕಾಗುತ್ತೆ. ಅಲ್ಲ ಆಯ್ತಲ್ಲ. ನೆಕ್ಸ್ಟ್ ಓನರ್ಸ್. ಓನರ್ಸ್ ಅಂದ್ರೆ ಹೂ ಈಸ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ದ ಬಿಸ್ನೆಸ್. ಅಂದ್ರೆ ಯಾರು ಒಂದು ಬಿಸ್ನೆಸ್ಗೆ ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ನಾವು ಏನಂತ ಕರಿತೀವಿ? ಓನರ್ ಅಂತ ಕರಿತೀವಿ, ಮಾಲೀಕ. ಎಂಟೈರ್ ಬಿಸ್ನೆಸ್ ಆಕ್ಟಿವಿಟೀಸ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನೇ ಆಕ್ಟಿವಿಟೀಸ್ ಮಾಡಿದ್ರು ಕೂಡ ಓನರ್ಗೆ ಪ್ರತಿಯೊಂದು ಕೂಡ ಮಾಹಿತಿ, ಇನ್ಫಾರ್ಮೇಶನ್ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅನಿಲ್ ಅಂಬಾನಿ ಇದ್ದಾನೆ. ಸೊ ಒಂದು ಬಿಸ್ನೆಸ್ ತುಂಬಾ ದೊಡ್ಡದಾಗಿದೆ, ಓವರ್ ಆಲ್ ಇಂಡಿಯಾ ತುಂಬಾ ಇದೆ. ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಅವನು ನೋಡ್ತಾ ಹೋಗಲ್ಲ. ಅರ್ಥ ಆಯ್ತಲ್ಲ? ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಯಾರು ನೋಡ್ತಾ ಹೋಗಲ್ಲ? ಓನರ್. ಅವನೇನ್ ಮಾಡ್ತಾನೆ? ಜಸ್ಟ್ ಅಬ್ಸರ್ವ್ ಮಾಡ್ತಾನೆ. ಇವತ್ತು ಇನ್ಕಮ್ ಎಷ್ಟಾಯ್ತು, ಇವತ್ತು ನಂದು ಕಂಪನಿಯಿಂದ ಎಕ್ಸ್ಪೆನ್ಸಸ್ ಎಷ್ಟಾಯ್ತು. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅನ್ನ ಸ್ಟಡಿ ಮಾಡ್ತಾ ಹೋಗ್ತಾನೆ. ಯಾರು? ಓನರು. ಅರ್ಥ ಸೊ ಏನು ಅಂತಂದ್ರೆ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಬಗ್ಗೆ ಅಥವಾ ಪ್ರಾಫಿಟ್ ಬಗ್ಗೆ ಅಥವಾ ಫ್ಯೂಚರ್ ಪೊಸಿಷನ್ ಬಗ್ಗೆ ಅಥವಾ ಯಾವ ರೀತಿಯಾಗಿ ಮಾರ್ಕೆಟ್ ಅಲ್ಲಿ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗ್ತಿದೆ, ಸರ್ವೈವ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಓನರು ಕೂಡ ಏನ್ ಮಾಡಬೇಕು? ಅಕೌಂಟಿಂಗ್ ಅನ್ನ ಸ್ಟಡಿ ಮಾಡಲೇಬೇಕಾಗುತ್ತೆ. ಅರ್ಥ. ಸೊ ಹಂಗಾಗಿ ಸೊ ಇವರೆಲ್ಲರೂ ಕೂಡ ಇಂಟರ್ನಲ್ ಯೂಸರ್ಸ್ ಆಗ್ತಾರೆ. ಅಂದ್ರೆ ಒಂದು ವ್ಯವಹಾರದಲ್ಲಿ ಇರುವಂತಹ ಆಂತರಿಕವಾಗಿ ಇರುವಂತಹ ವ್ಯಕ್ತಿಗಳು ಇವರೆಲ್ಲ. ಇವರಿಗೆ ಅಕೌಂಟಿಂಗ್ ನ ಅವಶ್ಯಕತೆ ಇದೆ, ಅದ್ರ ಬಗ್ಗೆ ನಾಲೆಡ್ಜ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಅಲ್ಲ. ಸೊ ಇವರು ಇಂಟರ್ನಲ್ ಯೂಸರ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ವ್ಯವಹಾರದ ಒಳಗೆ ಇರುವಂತಹ ವ್ಯಕ್ತಿಗಳು, ಲೆಕ್ಕ ಅಂದ್ರೆ ಒಂದು ಫೈನಾನ್ಷಿಯಲ್ ಹಣಕಾಸಿನ ಬಗ್ಗೆ ಮಾಹಿತಿಯನ್ನು ಹೊಂದಿರಬೇಕಾಗುತ್ತೆ. ಅಲ್ಲ. ಸೊ ಇಷ್ಟು ಇಂಟರ್ನಲ್ ಯೂಸರ್ಸ್. ಹಾಗಾದ್ರೆ ಎಕ್ಸ್ಟರ್ನಲ್ ಯೂಸರ್ಸ್ ಅಂದ್ರೆ ಯಾರು? ಎಕ್ಸ್ಟರ್ನಲ್ ಅಂದ್ರೆ ಒಂದು ವ್ಯವಹಾರವನ್ನು ಬಿಟ್ಟು ಇರುವಂಥವ್ರು. ಯಾರವರು? ಬಾಹ್ಯವಾಗಿ ಇರುವಂತಹ ವ್ಯಕ್ತಿಗಳು. ಯಾರು ಅಂತಂದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸಿ ಬಿ ಐ ಪಿ ಆರ್ ಸಿ ಜಿ ಈ ರೀತಿಯ ಬರ್ಕೊಂಡಿದ್ದೀವಿ. ಏನೇನು ಅಂತಂದ್ರೆ ಫಸ್ಟ್ ಸಿ ಅಂದ್ರೆ ಕ್ರೆಡಿಟರ್ಸ್. ನಮ್ಮ ವ್ಯವಹಾರದ ಬಗ್ಗೆ ನಮಗಷ್ಟೇ ಅಂದ್ರೆ ಒಂದು ಕಂಪನಿಯ ಒಳಗಡೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ಅಷ್ಟೇ ಗೊತ್ತಿರಬಾರ್ದು. ಕಂಪನಿಯನ್ನು ಬಿಟ್ಟು ಹೊರಗಡೆ ಇರ್ತಾರಲ್ಲ ಕೆಲವೊಂದು ವ್ಯಕ್ತಿಗಳಿಗೆ ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಥವಾ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕು. ಅವರು ಕೂಡ ಸ್ಟಡಿ ಮಾಡಬೇಕು ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ. ಅಂಥವ್ರು ಯಾರ್ಯಾರು ಅಂದ್ರೆ ಫಸ್ಟ್ ಕ್ರೆಡಿಟರ್ಸ್, ನಮಗೆ ಸಾಲ ಕೊಟ್ಟಿರುವವರು. ಆಯ್ತಲ್ಲ. ಸೊ ಏನಂತಂದ್ರೆ ನಮ್ಮ ವ್ಯವಹಾರಕ್ಕೆ ಒಂದು 50 ಲಕ್ಷ ಸಾಲ ಕೊಟ್ಟಿದಾರಂದ್ರೆ ಅವರಿಗೂ ಕೂಡ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು ಅಂದ್ರೆ ಅವರು ನಮ್ಮ ವ್ಯವಹಾರಕ್ಕೆ 50 ಲಕ್ಷ ರೂಪಾಯಿಯನ್ನ ಸಾಲವನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಕೊಟ್ಟಿರುವಂತಹ ಹಣ ಸೇಫ್ ಆಗಿದೆನೋ ಅಥವಾ ಸೇಫ್ ಆಗಿಲ್ಲೋ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ನಾವು ಕೊಟ್ಟಿರುವಂತಹ ಹಣಕ್ಕೆ ಅಥವಾ ನಾವು ಕೊಟ್ಟಿರುವಂತಹ ಏನು ವ್ಯವಹಾರ ಇದೆಯಲ್ಲ ಆ ವ್ಯವಹಾರವು ಸೂಕ್ತ ಮಾರ್ಗದಲ್ಲಿ ಪ್ರಾಫಿಟ್ ಕಡೆಗೆ ಹೋಗ್ತಾ ಇದೆಯೋ ಅಥವಾ ಲಾಸ್ ಕಡೆಗೆ ಹೋಗ್ತಿದೆಯೋ. ಪ್ರಾಫಿಟ್ ಬಂದ್ರೆ ನಾವು ಕೊಟ್ಟಿರೋಂಥ ಅಮೌಂಟ್ ರಿಟರ್ನ್ ಆಗಿ ಬರುತ್ತೆ. ಇನ್ ಕೇಸ್ ಲಾಸ್ ಆಯ್ತು ಅಂತಂದ್ರೆ ನಾವು ಕೊಟ್ಟಿರೋ ಹಣ ಹೋಗುತ್ತೆ. ಸೊ ಅದರಿಂದ ನಾವೇನ್ ಮಾಡಬೇಕು? ಸೊ ಕ್ರೆಡಿಟರ್ಸ್ ಅನ್ನೋರು ಕೂಡ ಏನ್ ಮಾಡ್ಬೇಕಂದ್ರೆ ಅಕೌಂಟಿಂಗ್ ನ ಬಗ್ಗೆ ನಾಲೆಡ್ಜ್ ಅನ್ನ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇವರು ಕ್ರೆಡಿಟರ್ಸ್. ನೆಕ್ಸ್ಟ್ ಅದಾದ್ಮೇಲೆ
ಬ್ಯಾಂಕ್, ಬ್ಯಾಂಕ್ಗಳ ಬಗ್ಗೆ ನಿನ್ನೆ ಹೇಳಿದ್ದೆ ನಾನು. ಸೊ ಏನೇನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಂಗೆ, ನೆಕ್ಸ್ಟ್ ಅಮೌಂಟ್ ಹಾಕೋದಂಗೆ, ಚೆಕ್ಗಳು ಬರ್ತವೆ, ಇವನ್ನೆಲ್ಲವೂ ಹೇಳಿದ್ದೆ. ಸೊ ಬ್ಯಾಂಕ್ ಬಗ್ಗೆ, ಬ್ಯಾಂಕ್ಗಳು ಕೂಡ ಒಂದು ವ್ಯವಹಾರಕ್ಕೆ ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ವ್ಯವಹಾರದ ಬಗ್ಗೆ ಅಕೌಂಟಿಂಗ್ ಸ್ಟಡಿ ಮಾಡಲೇಬೇಕಾಗುತ್ತೆ, ಅಲ್ಲ. ಸೊ ನಾನು ಯಾರೋ ಒಬ್ಬ ವ್ಯಕ್ತಿಗೆ ಒಂದು 50,000 ದುಡ್ಡು ಕೊಡ್ಬೇಕಂದ್ರೆ ಆ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ತೀನಿ. ನಾನು ಕೊಟ್ಟಿರೋಂತಹ 50,000 ಅದು ರಿಟರ್ನ್ ಆಗಿ ನನಗೆ ಸೇಫ್ ಆಗಿ ಮತ್ತೆ ವಾಪಸ್ ಬರುತ್ತಾ ಅನ್ನೋದನ್ನ ಯೋಚನೆ ಮಾಡಿ ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಅಷ್ಟೇ. ಯಾಕೆ ಅಂತಂದ್ರೆ ಫ್ಯೂಚರು ಅನ್ಸರ್ಟನಿಟಿ, ಹೇಳಕ್ ಬರಲ್ಲ, ಆಯ್ತಲ್ಲ. ಹಂಗಾಗಿ ಸೊ ನಾವು ಕೊಟ್ಟಿರೋಂಥ ಹಣ ಅವ್ರ ಬಿಸ್ನೆಸ್ಸಿಗೆ ಬಳಸ್ಕೊಂಡು ಇನ್ ಕೇಸ್ ಲಾಸ್ ಆಯ್ತಂದ್ರೆ ನಾವು ಕೊಟ್ಟಿರೋಂಥ ಹಣಕ್ಕೆ ರಿಟರ್ನ್ ಆಗಿ ಯಾವ ರೀತಿಯಾಗಿ ವಾಪಸ್ ತಗೋಬೇಕು ಅನ್ನೋದು ಕೂಡ ಗೊತ್ತಿರಬೇಕು, ಆಯ್ತಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ಗಳು ಕೂಡ ಅಷ್ಟೇ ಪ್ರತಿಯೊಂದು ವ್ಯವಹಾರನ ಅಕೌಂಟಿಂಗ್ ಅನ್ನ ಸ್ಟಡಿ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಬ್ಯಾಂಕಿನವರು ಒಂದು ಬಿಸ್ನೆಸ್ಸಿಗೆ ಲೋನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಆಯ್ತಲ್ಲ. ಫಾರ್ ಎಕ್ಸಾಂಪಲ್ ICICI ಬ್ಯಾಂಕ್ ಇದೆ, ಇಂಡಸ್ಟ್ರಿಯಲ್ಗೋಸ್ಕರ ಅಂದ್ರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಆಯ್ತಲ್ಲ. ಸೊ ಇಂಡಸ್ಟ್ರಿಯಲ್ ಇದು ಐತೆ, ICICI ಐತಲ್ಲ, ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದು ಒಂದು ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ. ಈ ಪ್ರೈವೇಟ್ ಬ್ಯಾಂಕ್ ಅನ್ನ ನಾವು XYZ ಕಂಪನಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಬ್ಯಾಂಕಿಗೆ ಹೋಗಿ ಕೇಳ್ತೀವಿ ಏನಂತಂದ್ರೆ ಒಂದು 50 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ, ಆಯ್ತಲ್ಲ. 50 ಲಕ್ಷ ರೂಪಾಯಿ ಬೇಕು ಅಂತಂದ್ರೆ ನಾವು ಬ್ಯಾಂಕಿಗೆ ಹೋಗಿ ಕೇಳಿದಾಗ ICICI ಬ್ಯಾಂಕ್ ಏನ್ ಮಾಡ್ಬೇಕು ಅಂತಂದ್ರೆ ಆ 50 ಲಕ್ಷ ರೂಪಾಯಿಯನ್ನ ನಮಗೆ ಕೊಡ್ಬೇಕು ಅಂತಂದ್ರೆ ಅವರು ನಮ್ಮ ವ್ಯವಹಾರದ ಅಕೌಂಟಿಂಗ್ ಅನ್ನ ಸ್ಟಡಿ ಮಾಡಿರಲೇಬೇಕು. ಯಾಕೆ ಅಂತಂದ್ರೆ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಕರೆಕ್ಟ್ ಇದೆನೋ ಇಲ್ವೋ, ಅವರು ಬ್ಯಾಂಕಿನವರು ನಮಗೆ 50 ಲಕ್ಷ ರೂಪಾಯಿ ಕೊಟ್ಟರು ಅಂತಂದ್ರೆ ನಾವು ವಾಪಸ್ ರಿಟರ್ನ್ ಆಗಿ ಕೊಡಬಹುದಾ, ಸೊ ನಮ್ಮಿಂದ ಅದು ಸಾಧ್ಯವಾಗುತ್ತಾ ಅನ್ನೋದನ್ನ ಯಾರು ಡಿಸೈಡ್ ಮಾಡ್ತಾರೆ? ICICI ಬ್ಯಾಂಕ್ ಡಿಸೈಡ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ, ಅಕೌಂಟಿಂಗ್ ಬಗ್ಗೆ ಸ್ಟಡಿ ಮಾಡೋದ್ರ ಮುಖಾಂತರ, ಅರ್ಥ ಆಯ್ತಲ್ಲ. ಹಂಗಾಗಿ ಬ್ಯಾಂಕಿನವ್ರ ಬಗ್ಗೆನೂ ಕೂಡ ನಮ್ಮ ಅಕೌಂಟಿಂಗ್, ನಮ್ಮ ವ್ಯವಹಾರದ ಅಕೌಂಟಿಂಗ್ ಅನ್ನ ಸ್ಟಡಿ ಮಾಡಿರಲೇಬೇಕು, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಇನ್ವೆಸ್ಟರ್ಸ್ ಅಂದ್ರೆ ಅಮೌಂಟ್ ಅನ್ನ ಯಾರು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾರೋ. ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಅರ್ಥ. ಶೇರ್ ಹೋಲ್ಡರ್ಸ್ ಅಂತ ಅಂದ್ರೆ ನೀವು ಬಿಸ್ನೆಸ್ ಸ್ಟಡಿಯಲ್ಲಿ ಕಲಿತಾ ಹೋಗ್ತೀರಾ. ಇದಕ್ಕೂ ಕೂಡ ಈ ಟಾಪಿಕ್ ಕೂಡ ಇದೆ, ಬಿಸ್ನೆಸ್ ಸ್ಟಡಿಯಲ್ಲೂ ಇದೆ, ಸೆಕೆಂಡ್ ಇಯರ್ ಅಕೌಂಟೆನ್ಸಿಯಲ್ಲೂ ಕೂಡ ಶೇರ್ ಕ್ಯಾಪಿಟಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನೋ ಬಗ್ಗೆ ಪ್ರಾಬ್ಲಮ್ ಇದೆ, ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಇನ್ವೆಸ್ಟರ್ಸ್ ಅಂತಂದ್ರೆ ಯಾರು ಬಿಸ್ನೆಸ್ಗೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾರೋ, ಆಯ್ತಲ್ಲ, ಅವರನ್ನ ನಾವು ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಆಯ್ತಲ್ಲ, ಡಿಬೆಂಚರ್ ಹೋಲ್ಡರ್ಸ್ ಇರ್ಬೋದು, ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಸೊ ಇವರೆಲ್ಲ ಒಂದು ಬಿಸ್ನೆಸ್ಗೆ ಇನ್ವೆಸ್ಟರ್ಸ್ ಆಗ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಕೌಂಟಿಂಗ್ ಬಗ್ಗೆ ಸ್ಟಡಿ ಮಾಡಿರಲೇಬೇಕು. ಯಾಕಂತಂದ್ರೆ ಇನ್ವೆಸ್ಟರ್ ಅಂದ್ರೆ ಹೂಡಿಕೆ ಮಾಡ್ತಾರೆ. ಸೊ ಎಷ್ಟೋ ಫಾರಿನ್ ಕಂಪನಿಗಳೆಲ್ಲ ಬಂದು ನಮ್ಮ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ, ಬಂಡವಾಳನ, ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ. ಇತ್ತೀಚೆಗೆ FDI ಅಂತ ಮಾಡಿದ್ದಾರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದು. ಸೊ ಅಂದ್ರೆ ಡೈರೆಕ್ಟ್ ಫಾರಿನ್ ಇಂದ ಅವರು ಕ್ಯಾಪಿಟಲ್ ಬಂಡವಾಳವನ್ನ ಏನ್ ಮಾಡ್ತಾರೆ ನಮ್ಮ ದೇಶದಲ್ಲಿ, ಸೊ ಅಮೌಂಟ್ ಅನ್ನ ಹೂಡ್ತಾರೆ. ಸೊ ಅಂದ್ರೆ ನಮ್ಮ ದೇಶದಲ್ಲಿ ಬಂದು ಒಂದು ವ್ಯವಹಾರವನ್ನ ಸ್ಥಾಪನೆ ಮಾಡಿ, ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ವ್ಯವಹಾರವನ್ನ ಗ್ರೋತ್ ಮಾಡ್ಕೊಳ್ತಾರೆ. ಅಂದ್ರೆ ಇನ್ವೆಸ್ಟರ್ಸ್ ಅಂತೂ ಅಷ್ಟೇ. ಸೊ ಒಂದು ವ್ಯವಹಾರಕ್ಕೆ ಬಂಡವಾಳವನ್ನ ಹೂಡುವಂತಾರೆ. ಆಲ್ರೆಡಿ ಫಾರ್ ಎಕ್ಸಾಂಪಲ್ ನಮ್ದು ಆಲ್ರೆಡಿ ಒಂದು ವ್ಯವಹಾರ ಇದೆ ಅಂತಂದ್ರೆ ಬೇರೆ ಹೊಸದಾಗಿ ಬಂದು ಕೆಲವರು ಮತ್ತೆ ಇನ್ವೆಸ್ಟ್ ಮಾಡುವಂತವ್ರು ಇರ್ಬೋದು, ಆಯ್ತಲ್ಲ. ಅಥವಾ ಯಾರಾದ್ರೂ ಲೋನ್ ಕೊಡೋರು ಇರ್ಬೋದು, ಸೊ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋರು ಇರ್ಬೋದು. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಅಕೌಂಟಿಂಗ್ ಬಗ್ಗೆನೂ ಕೂಡ ಸ್ಟಡಿ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸೊ ಅವರು ಇನ್ವೆಸ್ಟ್ ಮಾಡುವಂತಹ ಅಮೌಂಟ್ ಸೇಫ್ ಆಗಿ ಇದೆನೋ, ಅಥವಾ ಅವ್ರು ಇನ್ವೆಸ್ಟ್ ಮಾಡಿದಂತ ಅಮೌಂಟು ಮತ್ತೆ ರಿಟರ್ನ್ ಆಗಿ ಅವ್ರಿಗೆ ವಾಪಸ್ ಕೈ ಸೇರುತ್ತೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲ. ಸೊ ಇದ್ರ ಜೊತೆಗೆ P ಅಂದ್ರೆ
ಪಬ್ಲಿಕ್ ಪಬ್ಲಿಕ್ ಅಂದ್ರೆ ಸೊಸೈಟಿಗೂ ಗೊತ್ತಿರಬೇಕು ನಮ್ಮ ವ್ಯವಹಾರದ ಬಗ್ಗೆ, ಅರ್ಥಾಯ್ತಲ್ಲ. ಸೊ ಕೆಲವರು ಫೈನಾನ್ಷಿಯಲಿ ಪೊಸಿಷನ್ ಅನ್ನ ಅನೌನ್ಸ್ ಮಾಡ್ಕೊಳ್ತಾರೆ ಇಯರ್ ಎಂಡಿಂಗಿಗೆ. ಏನಂತಂದ್ರೆ ಕೆನರಾ ಬ್ಯಾಂಕ್ ಈಸ್ ಅರ್ನಡ್ 350 crores ಇನ್ 2020 ಅಂತಂದ ಹೇಳ್ತಾರೆ. ಸೊ ಅಂದ್ರೆ ಪ್ರತಿಯೊಂದು ಕೂಡ ಇಯರ್ ಎಂಡಿಂಗಿಗೆ ಯಾವ್ಯಾವ ಬ್ಯಾಂಕ್ಗಳಾಗಿರ್ಬೋದು, ಸೊಸೈಟೀಸ್ಗಳು ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಂಪನಿ ಕೂಡ ಆಗಿರ್ಬೋದು, ಟ್ಯಾಕ್ಸ್ ಅಂದ್ರೆ ಆಡಿಟಿಂಗ್ ಮಾಡಿಸಿದ ನಂತರ ತಾವು ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೀವಿ ಅನ್ನೋದು ಸೊ ಪಬ್ಲಿಕ್ ಜೊತೆಗೆ ಶೇರ್ ಮಾಡಿಕೊಳ್ತಾರೆ. ಸೊ ಅಂದ್ರೆ ಪಬ್ಲಿಕ್ ಜೊತೆಗೆ ಹಂಚ್ಕೊಳ್ತಾರೆ, ನಮ್ಮ ಕಂಪನಿ ಈ ವರ್ಷ 100 ಕೋಟಿ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಅಂತಂದ್ರೆ. ಯಾಕೆ ಪಬ್ಲಿಕ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅವರು ಅಂದ್ರೆ ಅವ್ರಿಗೆ ಬಂದಿರೋಂಥ ಪ್ರಾಫಿಟ್ ಅಂದ್ರೆ ನನ್ನ ಕಂಪನಿ ಈ ವರ್ಷ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಅಂತ ನಾನು ಪಬ್ಲಿಕ್ ಜೊತೆಗೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿಕೊಂಡ್ರೆ ಏನಾಗುತ್ತೆ, ಪಬ್ಲಿಕ್ ಅಲ್ಲಿರುವಂತ ಸಾರ್ವಜನಿಕರು ಅಂದ್ರೆ ಜನರು ನಮ್ಮ ಒಂದು ವ್ಯವಹಾರವನ್ನ ನಂಬುತ್ತಾರೆ. ಸೊ ಈ ಒಂದು ಕಂಪನಿ ಒಂದು ವ್ಯವಸ್ಥಿತವಾದ ಮಟ್ಟದಲ್ಲಿದೆ, ಸೊ ಫೈನಾನ್ಷಿಯಲಿ ಪೊಸಿಷನ್ ಚೆನ್ನಾಗಿದೆ, ಗ್ರೋತ್ ಇದೆ, ಡೆವಲಪ್ ಇದೆ. ಹಂಗಾಗಿ ಫ್ಯೂಚರ್ ಅಲ್ಲಿ ನಾವೇನಾದ್ರೂ ಕೂಡ ಈ ವ್ಯವಹಾರಕ್ಕೆ ಸರ್ಟೈನ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ದುಡ್ಡು ಎಲ್ಲೂ ಹೋಗಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಒಂದು ನಂಬಿಕೆಯನ್ನ ಬೆಳೆಸಲಿಕ್ಕೆ ಪಬ್ಲಿಕ್ ಕೂಡ ಏನ್ ಮಾಡ್ಬೇಕು, ಪಬ್ಲಿಕ್ ಜೊತೆಗೆ ನಾವು ಅಕೌಂಟಿಂಗ್ ಅನ್ನ ಶೇರ್ ಮಾಡ್ಕೊಳ್ತೀವಿ. ಪಬ್ಲಿಕ್ ಕೂಡ ಅಷ್ಟೇ ಒಂದು ವ್ಯವಹಾರದ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಸ್ಟಡಿನೂ ಕೂಡ ಮಾಡೋದು ಒಳ್ಳೆಯದು, ಅರ್ಥಾಯ್ತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ರಿಸರ್ಚರ್ ಅಂದ್ರೆ ಯಾರು ರಿಸರ್ಚ್ ಮಾಡ್ತಿರ್ತಾರೋ, ಅರ್ಥಾಯ್ತಲ್ಲ. ಸೊ ಅವರಿಗೆ ಅಕೌಂಟಿಂಗ್ ಬಗ್ಗೆ ತುಂಬಾ ಜ್ಞಾನ ಇರಬೇಕಾಗುತ್ತೆ, ಅರ್ಥಾಯ್ತಲ್ಲ. ಏನು ಅಂತಂದ್ರೆ ಒಂದು ಕಂಪನಿಯ ಡೆವಲಪ್ ಬಗ್ಗೆ ಆಗಿರ್ಬೋದು, ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಆಗಿರ್ಬೋದು ರಿಸರ್ಚ್ ಮಾಡ್ತಾ ಇರ್ತಾರಂದ್ರೆ A to Z ಅವರಿಗೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಗೊತ್ತಿರಬೇಕು, ಅರ್ಥಾಯ್ತಲ್ಲ. ಅವರು ಕೂಡ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತಾ ಇರಬೇಕು. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಹೀರೋ ಕಂಪನಿಯ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, ಸಂಶೋಧನೆ ಮಾಡ್ತಾ ಇದ್ದೀನಿ. ಹೀರೋ ಕಂಪನಿ ಯಾವ ಇಸ್ವಿಯಲ್ಲಿ ಹುಡ್ತು, ನೆಕ್ಸ್ಟ್ ಯಾವ ರೀತಿಯ ಡೆವಲಪ್ ಆಯಿತು, ಫಸ್ಟ್ ಎಷ್ಟು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡಿದ್ರು, ಅದು ಇಯರ್ ವೈಸ್ ಇಯರ್ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತು, ಯಾವ ರೀತಿಯ ಗ್ರೋತ್ ಆಯಿತು, ಪ್ರೆಸೆಂಟ್ ಆಗಿ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇದೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ, ಅದಕ್ಕೆ ಎಷ್ಟು ಇಯರ್ಲಿ ಇನ್ಕಮ್ ಇದೆ, ಪ್ರಾಫಿಟ್ ಅನ್ನ ಎಷ್ಟು ಅರ್ನ್ ಮಾಡುತ್ತೆ ಅನ್ನೋದನ್ನ ನಾನು ಸಂಶೋಧನೆ ಮುಖಾಂತರ ಅಂದ್ರೆ ಅಕೌಂಟಿಂಗ್ ಅನ್ನ ಸ್ಟಡಿ ಮಾಡೋದ್ರ ಮುಖಾಂತರ ನಾನು ಏನ್ ಮಾಡ್ತೀನಿ, ರಿಸರ್ಚ್ ಮಾಡ್ತಾ ಹೋಗ್ತೀನಿ, ಸಂಶೋಧನೆ ಮಾಡ್ತಾ ಹೋಗ್ತೀನಿ, ಅರ್ಥಾಯ್ತಲ್ಲ. ಸೊ ಅವಾಗ ರಿಸರ್ಚರ್ ಕೂಡ ಏನ್ ಮಾಡ್ಬೇಕಂದ್ರೆ ವ್ಯವಹಾರದ ಅಕೌಂಟಿಂಗ್ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ, ಅರ್ಥಾಯ್ತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಕಸ್ಟಮರ್ಸ್ ಅಂದ್ರೆ ಗ್ರಾಹಕರಿಗೂ ಕೂಡ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಯಾಕೆ ಗ್ರಾಹಕರಿಗೆ ಗೊತ್ತಾಗಿರ್ಬೇಕು, ಗ್ರಾಹಕರಿಗೆ ಗೊತ್ತಾಗಲಿಲ್ಲ ಅಂತ ನಡೆಯಲ್ಲ ಅಂತಂದು ಕೇಳ್ತಾರೆ. ಬಟ್ ಇವತ್ತಿನ ದಿನಗಳಲ್ಲಿ ಗ್ರಾಹಕರು ಕೂಡ ಬುದ್ಧಿವಂತರಿದ್ದಾರೆ, ಅವರು ಕೂಡ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಅಕೌಂಟಿಂಗ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ನಾವು ಖರೀದಿ ಮಾಡುವಂತಹ ಪ್ರಾಡಕ್ಟ್ ಆ ಕಂಪನಿಯ ಯಾವ ಕಂಪನಿಯದ್ದು, ಅದರ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿಯಾಗಿದೆ ಅನ್ನೋದನ್ನ ಸೊ ಪರ್ಟಿಕ್ಯುಲರ್ ಆಗಿ ಸೊ ಇವತ್ತಿನ ಗ್ರಾಹಕರು ಕೂಡ ಸೊ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಉತ್ತಮವಾದಂತಹ ಕಂಪನಿಯ ಒಂದು ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆ ಅಂದ್ರೆ ಆ ಕಂಪನಿಯು ಏನಾಗುತ್ತೆ ಅಂದ್ರೆ ಒಂದು ಉತ್ತಮವಾದ ಪ್ರಾಡಕ್ಟ್ ಅನ್ನು ಸೊಸೈಟಿ ಕೊಡುತ್ತೆ. ಸೊ ಅರ್ಥ ಆಯ್ತಲ್ಲ. ಹಂಗಾಗಿ ಕಸ್ಟಮರ್ಸ್ ಕೂಡ ಒಂದು ವ್ಯವಹಾರದಲ್ಲಿ ಏನ್ ಮಾಡಬೇಕು, ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಅಕೌಂಟಿಂಗ್ ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೇಕು, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಗೌರ್ಮೆಂಟ್ ನಾವು ಮಾಡುವಂತಹ ವ್ಯವಹಾರ ಗೌರ್ಮೆಂಟಿಗೆ ತಿಳಿಸ್ಬೇಕಾ ಅಂತ ಕೆಲವರು ಕೇಳ್ತಾರೆ. ಸರ್, ನಮ್ಮ ವ್ಯವಹಾರ ನಾವು ಬಂಡವಾಳವನ್ನ ಇನ್ವೆಸ್ಟ್ ಮಾಡಿದ್ದೀವಿ ಒಂದು ವ್ಯವಹಾರಕ್ಕೆ, ನೆಕ್ಸ್ಟ್ ಅದರಿಂದ ಇನ್ಕಮ್ ಆಗಲಿ ಅಥವಾ ಎಕ್ಸ್ಪೆನ್ಸಸ್ ಆಗಲಿ
ನಾವು ಅದನ್ನ ಅನುಭವಿಸ್ಕೊಳ್ಳೋದು. ಗೌರ್ಮೆಂಟಿಗೆ ಯಾಕೆ ಸರ್ ಇರಬೇಕು? ಅದರಿಂದ ಏನು ಯೂಸ್ ಇದೆ ಅಂತಂದರೆ, ಕಂಪಲ್ಸರಿಯಾಗಿ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಗೌರ್ಮೆಂಟಿಗೆ ಇನ್ಫಾರ್ಮೇಷನ್ ಕೊಡಲೇಬೇಕು. ಆಸ್ ಪರ್ ಕಂಪನೀಸ್ ಆಕ್ಟ್ 1956 ಅದಾಯ್ತಲ್ಲ. ಸೊ ಏನು ಹೇಳುತ್ತೆ ಅಂದರೆ, ಒಂದು ಕಂಪನಿಯು ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿಯಾಗಿದೆ, ನಾವು ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡಿದ್ದೀವಿ, ಆ ಬಂದಿರೋಂತಹ ಪ್ರಾಫಿಟಲ್ಲಿ ನಾವು ತೆರಿಗೆಯನ್ನು, ಟ್ಯಾಕ್ಸನ್ನು ಎಷ್ಟು ಸರ್ಕಾರಕ್ಕೆ ಕಟ್ಟಿದ್ದೀವಿ ಅನ್ನೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಇರಬೇಕು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಾವು ಒಂದು ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಅಥವಾ ಒಂದು ಅಕೌಂಟಿಂಗ್ನ ಬಗ್ಗೆ ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತಂದ್ರೆ ಪ್ರಾಫಿಟಲ್ಲಿ, ಸೊ ಅದು ಗೌರ್ಮೆಂಟಿಗೂ ಕೂಡ ಗೊತ್ತಿರಬೇಕು, ಅದ್ರ ಜೊತೆ ನಮಗೂ ಕೂಡ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ನಮ್ಮ ವ್ಯವಹಾರದ ಫೈನಾನ್ಷಿಯಲ್ ಪೊಸಿಷನನ್ನು ಇನ್ ಕೇಸ್ ಗೌರ್ಮೆಂಟ್ನವ್ರು ಏನಾದರೂ ಕೇಳಿದರೆ ಅದನ್ನ ನಾವು ಸೊ ದಾಖಲೆ ರೂಪದಲ್ಲಿ ಕೂಡ ತೋರ್ಸಂಗಿರ್ಬೇಕು. ಕೆಲವರು ನೋಡ್ಬೋದು IT ರೈಡ್ ಆಯಿತು ಅಂತಂದ್ರೆ, IT ರೈಡ್ ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದರು. ಯಾಕೆ ರೈಡ್ ಮಾಡ್ತಾರಂದ್ರೆ, ಕೆಲವರಿಗೆ ಪ್ರಾಫಿಟ್ಟು, ಒಂದು ವ್ಯವಹಾರದಲ್ಲಿ ಪ್ರಾಫಿಟ್ಟು 20 ಲಕ್ಷ ರೂಪಾಯಿ ಆಗಿದೆ ಒಂದು ವ್ಯವಹಾರದಲ್ಲಿ ಪ್ರಾಫಿಟ್. ನಾವು ಬರೀ 8 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಅಂತ ತೋರಿಸ್ಕೊಳ್ತೀವಿ. ಅದಾಯ್ತಲ್ಲ? ಒಂದು ವ್ಯವಹಾರದಲ್ಲಿ 20 ಲಕ್ಷ ಆಗಿದೆ, ಪ್ರಾಫಿಟ್ ಬಂದಿರೋಂಥದ್ದು, ಖರ್ಚು ವೆಚ್ಚನೆಲ್ಲ ತೆಗೆದು ನಮಗೆ ಬಂದಿರೋಂಥ ಆದಾಯದಲ್ಲಿ ಖರ್ಚನ್ನ ಕಳೆದು ಬಂದಿರೋಂಥ ಪ್ರಾಫಿಟ್ 20 ಲಕ್ಷ. ಅದರಲ್ಲಿ ನಾವು ಗೌರ್ಮೆಂಟಿಗೆ 8 ಲಕ್ಷ ಅಷ್ಟೇ ತೋರಿಸ್ತೀವಿ. ಇನ್ನು 12 ಲಕ್ಷ ಏನಿರುತ್ತಲ್ಲ, 12 ಲಕ್ಷವನ್ನು ಅಕ್ರಮವಾಗಿ ನಾವು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅದಾಯ್ತಲ್ಲ? ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ನವರು ಅವರ ಮೇಲೆ ದಾಳಿ ಮಾಡ್ತಾರೆ. ಸೊ ದಾಳಿ ಮಾಡಿ ನಿಮ್ಮ ಆದಾಯ ಎಷ್ಟಿದೆ, ನಿಮ್ಮ ವ್ಯವಹಾರದ ಖರ್ಚು ಎಷ್ಟಿದೆ, ನಿಮಗೆ ಬಂದಿರುವಂತಹ ಪ್ರಾಫಿಟ್ ಎಷ್ಟಾಯ್ತು, ನೀವು 8 ಲಕ್ಷ ಪ್ರಾಫಿಟ್ ಅನ್ನು ತೋರಿಸಿ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದೀರಾ, ಹಾಗಾದ್ರೆ ಇನ್ನು ರಿಮೈನಿಂಗ್ 12 ಲಕ್ಷದ ಪ್ರಾಫಿಟ್ಗೆ ಈ ದುಡ್ಡು ಎಲ್ಲಿಂದ ಬಂತು, ಸೊ ಈ 12 ಲಕ್ಷದ ಹಣಕ್ಕೆ ಟ್ಯಾಕ್ಸ್ ಎಲ್ಲಿ ಕಟ್ಟಿದ್ದೀರಾ ಅನ್ನೋದನ್ನ ಸೊ CCB ಇದು ಯಾವ ಇನ್ಕಮ್ ಟ್ಯಾಕ್ಸ್ನವರು ರೈಡ್ ಮಾಡಿ ಏನ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಹಂಗಾಗಿ ಗೌರ್ಮೆಂಟಿಗೂ ಕೂಡ ನಮ್ಮ ಮಾಹಿತಿ, ನಮ್ಮ ವ್ಯವಹಾರದ ಮಾಹಿತಿ, ಸೊ ಅಕೌಂಟಿಂಗ್ ಬಗ್ಗೆ ಸೊ ನಾವು ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೊಡಬೇಕಾಗುತ್ತೆ. ಅವರು ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಆಯ್ತಲ್ಲ? ಸೊ ಈ ರೀತಿಯಾಗಿರುತ್ತೆ. ಒಂದು ವ್ಯವಹಾರದಲ್ಲಿ ಇಂಟರ್ನಲ್ ಯೂಸರ್ಸ್ ಮತ್ತೆ ಎಕ್ಸ್ಟರ್ನಲ್ ಯೂಸರ್ಸ್ ಅನ್ನು ನೋಡ್ತೀವಿ. ಇಂಟರ್ನಲ್ ಯೂಸರ್ಸ್ ಒಂದು ವ್ಯವಹಾರದ ಒಳಗಡೆ ಬರುವಂತಹ ವ್ಯಕ್ತಿಗಳು ಇವರು. ಸೊ ಇವರಿಗೆ ನಮ್ಮ ವ್ಯವಹಾರದ ಬಗ್ಗೆ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂದ್ರೆ ನಮ್ಮ ವ್ಯವಹಾರವನ್ನು ಬಿಟ್ಟು ಹೊರಗಡೆ ಏನಿರ್ತಾರಲ್ಲ ಅವರೆಲ್ಲ ಎಕ್ಸ್ಟರ್ನಲ್ ಯೂಸರ್ಸ್ ಆಗಿರ್ತಾರೆ. ಇವರೆಲ್ಲರೂ ಕೂಡ ಹೌದು ಎಕ್ಸ್ಟರ್ನಲ್ ಯೂಸರ್ಸ್. ಆಯ್ತಲ್ಲ? ಸೊ ಇವರೆಲ್ಲರಿಗೂ ಏನು ಅಕೌಂಟಿಂಗ್ ನ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಆಯ್ತಲ್ಲ? ಸೊ ಇಷ್ಟು ನಾವು ವೈ ವಿ ಶುಡ್ ಸ್ಟಡಿ ಅನ್ನೋದಕ್ಕೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ಆಯ್ತಲ್ಲ? ಸೊ ನಾವು ಅಕೌಂಟಿಂಗ್ ಅನ್ನ ಯಾಕೆ ಸ್ಟಡಿ ಮಾಡ್ಬೇಕಂತಂದ್ರೆ, ಸೊ ಸತತವಾಗಿ ನಿರಂತರವಾಗಿ ನಮ್ಮ ವ್ಯವಹಾರ ರನ್ನಿಂಗ್ ಆಗ್ತಾ ಇರಬೇಕು ಅಂತಂದ್ರೆ ಅಕೌಂಟಿಂಗ್ ಬಗ್ಗೆ ಸರಿಯಾದ ರೀತಿ ಗಮನ ಹರಿಸಬೇಕು. ಎಷ್ಟು ಖರ್ಚಾಯಿತು, ನಮ್ಮ ವ್ಯವಹಾರದಲ್ಲಿ ಇನ್ಕಮ್ ಎಷ್ಟು ಬಂತು, ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದ್ವಿ, ಅದರಲ್ಲಿ ಪ್ರಾಫಿಟ್ ಆಗಿದೆನೋ ಅಥವಾ ಲಾಸ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಮ್ಮ ವ್ಯವಹಾರ ಕಂಟಿನ್ಯೂಯಸ್ ಲಾಸಸ್ ಆಗ್ತಾ ಇದ್ರೆ ನಾವು ಏನು ಮಾಡ್ತೀವಿ, ವ್ಯವಹಾರವನ್ನು ವೈಂಡ್ ಅಪ್ ಮಾಡಲೇಬೇಕಾಗುತ್ತೆ. ವೈಂಡ್ ಅಪ್ ಅಂದರೆ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಆಯ್ತಲ್ಲ? ಸೊ ನಮ್ಮ ವ್ಯವಹಾರ ಕಂಟಿನ್ಯೂಯಸ್ ಆಗಿ ಸೊ ಪ್ರಾಫಿಟನ್ನು ಅರ್ನ್ ಮಾಡ್ತಾ ಇದೆ ಅಂತಂದರೆ, ಸೊ ಅದನ್ನ ನಾವು ನಿರಂತರವಾಗಿ ಮತ್ತೆ ಡೆವಲಪ್ ಮಾಡ್ತಾ ಹೋಗ್ತೀವಿ, ಗ್ರೋತ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತಂದರೆ, ಸೊ ಒಂದು ವ್ಯವಹಾರದಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಅಥವಾ ಒಂದು ಅಕೌಂಟಿಂಗ್ನ ಬಗ್ಗೆ ಇವರೆಲ್ಲರಿಗೂ ಕೂಡ ಮಾಹಿತಿ ಇರಲೇಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು. ಹಾಗಾಗಿ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಅಕೌಂಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ನೀವು ಎಷ್ಟೇ ಕಾಮರ್ಸಲ್ಲಿ ಎಷ್ಟೇ ವರ್ಷ ಓದಿದ್ರು ಕೂಡ ಸೊ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆನೇ ಸ್ಟಡಿ ಮಾಡೋದು ಅರ್ಥ ಆಯ್ತಲ್ಲ. ಸೊ ನೀವು ಬಿ ಕಾಮ್ ಅಥವಾ ಬಿ ಬಿ ಎಮ್ ಅಥವಾ ಬಿ ಬಿ ಎ ನೆಕ್ಸ್ಟ್ ಎಮ್ ಬಿ ಎ ಎಮ್ ಕಾಮ್ ಅಥವಾ ಸಿ ಏನೇ ಓದಿದ್ರು ಕೂಡ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಸೊ ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ಬಿಟ್ಟು ನೀವೇನೂ ಓದೋಕ್ಕಾಗಲ್ಲ ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಕಾಮರ್ಸಲ್ಲಿ ನಾವು ಮೇಜರ್ ಆಗಿ ನಾವು ಓದೋವಂಥದ್ದು ಫೈನಾನ್ಷಿಯಲ್ ಬಗ್ಗೆನೇ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಅರ್ಥ ಆಯ್ತಲ್ಲ. ಸೊ ಇಷ್ಟು ವಾಟ್ ಈಸ್ ಅಕೌಂಟಿಂಗ್, ಸೊ ವೈ ವಿ ಶುಡ್ ಸ್ಟಡಿ ಇನ್ ಅಕೌಂಟಿಂಗ್ ಅಂದರೆ ಅಕೌಂಟಿಂಗನ್ನು ಯಾಕೆ ಸ್ಟಡಿ ಮಾಡಬೇಕನ್ನೋದನ್ನ ನಾವು ಡೀಟೇಲ್ ಆಗಿ ಸೊ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅರ್ಥ ಆಯ್ತಲ್ಲ. ಸೊ ಇದೆಲ್ಲವೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದು ಸಬ್ಜೆಕ್ಟಲ್ಲಿ ಇಲ್ಲ, ಇದು ಅರ್ಥ ಆಯ್ತಲ್ಲ, ಸಬ್ಜೆಕ್ಟಲ್ಲಿ ಇಲ್ಲ, ಬಟ್ ಆದ್ರೂ ಕೂಡ ಇದು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಇದು ಕಾನ್ಸೆಪ್ಟ್ ಬರುತ್ತೆ, ಸೊ ಇದು ಆಲ್ಟರ್ನೇಟಿವ್ ಆಗಿ ಬರುತ್ತೆ ಅರ್ಥ ಆಯ್ತಲ್ಲ. ಸೊ ಇದು ಬೇಸಿಕ್ ನಾಲೆಡ್ಜ್ ಇರಬೇಕು. ಅಕೌಂಟಿಂಗ್ ಅಂದ್ರೆ ಏನು, ಅಕೌಂಟೆನ್ಸಿ ಅಕೌಂಟಿಂಗನ್ನು ಯಾರ್ಯಾರು ಯೂಸ್ ಮಾಡ್ತಾರೆ, ಅದನ್ನ ಯಾಕೆ ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ ಅರ್ಥ ಆಯ್ತಲ್ಲ. ಇಷ್ಟು ಸದ್ಯಕ್ಕಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಬೇರೆ ಒಂದು ಹೊಸದಾದ ಟಾಪಿಕನ್ನು ತಗೊಂಡು ಮತ್ತೆ ಡಿಸ್ಕಷನ್ ಮಾಡೋಣ ಅರ್ಥ ಆಯ್ತಲ್ಲ. ಸೊ